स्वागत है आपका बी न्यूज नेशन में। मैं हूं आबिद हुसैन शेख। एक अनोखे टीचर की बेमिसाल सेवा। नौकरी तो सभी करते हैं पर अपना कर्तव्य पूरी ईमानदारी से कोई ही निभा पाता है। अपना पूरा योगदान कम ही लोग दे पाते हैं। इस ढलती उम्र में भी देखिए एक बुजुर्ग टीचर का जोश। एक हाथ से कमजोर हैंडीकैप टीचर जो बच्चों के साथ बच्चा बनकर अपनी जाति कामों के लिए भी छुट्टी न लेते हुए सुबह सवेरे अपने कर्तव्य के लिए घर घर जाकर बच्चों को स्कूल ले जाने वाले और पढ़ाई लिखाई के साथ साथ खुद ही स्कूल का बेल बजाकर हाथ में झाड़ू लेकर सफाई करके बच्चों के भविष्य को संवारने वाले ये टीचर का वीडियो सोशल मीडिया में वायरल हो रहा था। तो देखिए। ಶಾಲಿ ಕಳ್ಸ್ರಿ ಹುಡುಗರಿಗೆ ಬರ್ರಿ जल्दी बन जल्दी नमस्ते मुंबर सर एक साथ शुरू कर ಬೆಳ್ಳಿತಿ ಕಿಮೂಡಿ ತಕ್ಕ ಕೊಳ್ಳೇನಾರಿ ಕೂಗಿ ತಕ್ಕ ಕಾಕ ಎನ್ನು ತಕ್ಕಾಗಿ ಬಂದಿದ್ದಕ್ಕ ಮಾವ ಬಂದ ಸುದ್ದಿ ತಂದಿದ್ದಕ್ಕ ಏ ಮಾವ ಬಂದಾನೋ ನಮ್ಮ ಮಾವ ಬಂದಾನೋ ಬೆಳ್ಳಿತಿ ಕಿಮೂಡಿ ತಕ್ಕ ಕುಳ್ಳೆನಾರಿ ಕೂಗಿ ತಕ್ಕ ಕಾಕ ಎನ್ನು ತಕ್ಕಾಗಿ ಬಂದಿದ್ದಕ್ಕ ಮಾವ ಬಂದ ಸುದ್ದಿ ತಂದಿದ್ದಕ್ಕ ಮಾವ ಬಂದಾನೋ ನಮ್ಮ ಮಾವ ಬಂದಾನೋ ಈಗ ಮೋದಿ ಮಾಡ್ತಾರೆ
5 13 ಪೈಲ ಬತ್ತು 1 7 14 ಪೈಲ ಬತ್ತು 1 5 5 10 ಪೈಲ ಬತ್ತು 1 4 1 2 6 ಇದೇ 5 6 11 ಪೈಲ ಬತ್ತು 1 10 19 ಪೈಲ ಬತ್ತು 1 10 18 ಪೈಲ ಬತ್ತು 1 ಭಾರತ ದೇಶದಲ್ಲಿ ಜನಿಸಿದ ನಾನು ನನ್ನ ರಾಷ್ಟ್ರಕ್ಕೆ ನಿಷ್ಠಾವಂತನಾಗಿರುತ್ತೇನೆ. ನನ್ನ ದೇಶದ ಜನತೆಯ ಕಲ್ಯಾಣಕ್ಕಾಗಿ ಸೇವೆ ಸಲ್ಲಿಸುತ್ತೇನೆ ಹಾಗೂ ಮಾನವ ಜನಾಂಗದ ಸೋದರತೆಗೆ ಹೋರಾಡುತ್ತೇನೆ. ನಾನು ಬಾಲ್ಯದಿಂದಲೂ ರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸಿಕೊಳ್ಳಲು ಸಹಕರಿಸುತ್ತೇನೆ ಮತ್ತು ನಾನು ಎಲ್ಲಾ ಪ್ರಾಣಿಗಳಲ್ಲಿಯೂ जब इस हकीकत की जांच की तो पता चला कि ये बीजापुर शहर के योगापुर सरकारी स्कूल नंबर 39 के हेडमास्टर हैं, जो शहर के अली का रोज़ा हल्ली कॉलोनी के 58 साल लाड़े मशाक महबूब साहब मुल्ला हैं। साल 2019 में कर्नाटक राज्य सरकार ने इनके अनन्य सेवाओं को देखते हुए चीफ मिनिस्टर सिद्धरामैया ने खुद अपने हाथों से बेस्ट टीचर अवार्ड देकर इन्हें सम्मानित किया है। जब हमने उनके सहयोगी टीचर से और गांव के लोगों से बात की तो सुनिए उन्होंने क्या कहा। ನಾ KBS ನಂಬರ್ 39 ಕೆಲಸ ಮಾಡ್ತೀನಿ. ನಮ್ಮ ಹೆಡ್ ಮಾಸ್ಟರ್ ಎಲ್ ಎಂ ಮುಲ್ಲಾ ಅಂತ ಹೇಳಿ. ನಿಮ್ಮ ಹೆಸರು? ನನ್ನ ಹೆಸರು MS ಜವಳಿ ಅಂತ ಹೇಳಿ. ನಾ ಇಲ್ಲಿ ಸರ್ ನಾನು ಒಮ್ಮೆ ಇಲ್ಲಿ ಬಂದಿರೋ ಡೆಪ್ಯುಟೇಷನ್ ಇದರಿಂದ ಟ್ರಾನ್ಸ್ಫರ್ ಆಗಿ, ಆದರೆ ಸರ್ದು 8-9 ವರ್ಷ ಆಯ್ತು ನಾವು ಬಂದ್ರೂ ಇನ್ನೂ ಸರ್ ನಮ್ಗೆ ಕಲಿಯೋಕೆ ಆಗತ್ತಿಲ್ಲ. ಯಾಕಂದ್ರೆ ಸರ್ ಒಂದು ಬೆಳಿಗ್ಗೆ 6-6:30 ಅಂದ್ರೆ ಇಲ್ಲಿ ಇರ್ತಾರೆ. ತಮ್ಮ ನಮಾಜ್ ಮುಗಿದ ಕೂಡಲೇ ಸ್ಕೂಲಿಗೆ ಬರ್ತಾರೆ. ಬಂದಿದ್ದಷ್ಟೇ ಅಲ್ಲ, ಎಲ್ಲ ಸ್ಕೂಲ್ ಮಕ್ಕಳನ್ನ ಮುಂದೆ ಹಾಕೊಂಡು ಬಂದು ಸ್ಕೂಲ್ ಗಂಟೆ ಹೊಡಿದ್ರು, ಸ್ಕೂಲ್ ಕಸ ಹೊಡ್ಬೋದು ಹಿಡಿದು ಇದು ಟಾಯ್ಲೆಟ್ ತೊಳೆದು ಮೊದಲು ಮಾಡಿ ಸರ್ ಮಾಡ್ತಾರೆ. ನಮಗೆ ಎಷ್ಟು ಸತಿ ನಾಚಿಕೆ ಅನ್ನಿಸ್ತದೆ, ಆದ್ರೂ ಅವ್ರು ಫಾಲೋ ಮಾಡಾಕತ್ತೀವಿ ನಾವು. ಆದರೂ ನಮ್ಗೆ ಅವ್ರಂಗೆ ಮಾಡೋಕೆ ಆಗ್ತಿಲ್ಲ. ಒಂದೇ ಉದಾಹರಣೆ ಅಂದ್ರೆ ಅವ್ರ ತಾಯಿ ತೀರ್ಕೊಂಡು ಹೋಗ್ತೇನೆ ರೀ ಅವತ್ತು, ಬ್ಯಾಡ್ರಿ ಸರ ಇಲ್ರಿ ಇವತ್ತು ಉಳಿಯಂಗಿಲ್ಲ ನಮ್ಮ ಅವ್ವ, ಅದು ನೋಡ್ಲಾರ್ದಕ್ಕೆ ನಾವು ಬಂದುಬಿಟ್ಟಿನಿ ರೀ ಅಂತಂದ್ರೆ, ಇಲ್ಲ ಸರ್ ಬ್ಯಾಡ್ರಿ ಹೋಗ್ರಿ ನೀವು, ನಾವೆಲ್ಲ ಸ್ಕೂಲ್ ನೋಡ್ಕೋತೀವಿ ಅಂದ್ರೂ ಸತ್ಮೇಲೆ ಮನೆಗೆ ಹೋದ್ರಿ ಹೊರತು ಅವರು ಸ್ಕೂಲ್ ಬಿಟ್ಟು ಹೋಗಲಿಲ್ಲ. ಮಗನ ಮದ್ವೆ ಸಹಿತ ಅವ್ರು ಸಂಡೇನೇ ಇಟ್ಕೊಂಡು ಮಗನ ಮದ್ವೆನೂ ಒಂದು ದಿವಸ ರಜಾ ಹಾಕ್ಲಾರ್ದ ಎಲ್ಲ ಅದು ಸ್ಕೂಲ್ ಬಿಟ್ಟ ಮೇಲೆ ಹೋಗೋ ಕೆಲಸ ಮಾಡಿ ಮಗನ ಮದ್ವೆ ಮಾಡಿದ್ರು. ಅದ್ರ ಮಗ ಇಲ್ಲಿ ಇರ್ತಿದ್ದಿಲ್ಲ. ಅವ್ರದ್ದು ದೇಶಕ್ಕಾಗಿಂತ ಒಬ್ಬ ಯೋಧರದಾರ, ಅವ್ರು ಅಲ್ಲಿ ಇದ್ರೂ ಸಹಿತ ತಾವು ಎಲ್ಲ ಮಕ್ಕಳೆಲ್ಲ ತಮ್ಮ ಕೆಲಸನಾಗಿದ್ರು ಸ್ವಂತ ತಾವು ಹೋಗಿ ಮಾಡಿದ್ರು ಎಲ್ಲ ಸ್ಕೂಲ್ ಬಿಟ್ಟ ಮೇಲೆ ಮಾಡ್ಯಾರ. ಆ ಸರ್ ಬಗ್ಗೆ ನಾವು ಏನು ಹೇಳಿದ್ರು ಕಡಿಮೆ. ಈಗ ನಿಮ್ಮ ಹೆಡ್ ಮಾಸ್ಟರ್ ಎಲ್ಲ ನಿಮ್ಮ ಸಿಬ್ಬಂದಿ ವರ್ಗ ಜೊತೆ ಹಾಗೂ ಮಕ್ಕಳ ಜೊತೆ ಹೇಗೆ ಬರೀತಾರೆ, ಹೇಗೆ ಅವ್ರಿಗೆ ಕಲಿಸ್ತಾರೆ? ಅದು ಮಕ್ಕಳು ಹೇಳೇನ್ರಿ, ಅವ್ರು 7ನೇ ವರ್ಗದ ಬೀಳ್ಕೊಡು ಸಮಾರಂಭ ಅಂತಂದ್ರೆ ಅವ್ರದ್ದು ಅಳುದ ಒಂದು ದೊಡ್ಡ ಸುದ್ದಿ. ತಮ್ಮ ಮನೆ ಮಕ್ಕಳನ್ನ ಅವ್ರು ಕಳ್ಸಾಕ್ತಾರೇನೋ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಯಾವುದೇ ಆಗಲಿ ಒಂದು ಹೆಣ್ಗಳನ್ನ ಅವ್ರದಾರ ಮಕ್ಕಳು ಸಹಿತ ಅವರಿಗೆ ಒಂದು ಅಪ್ಪನ ಪ್ರೀತಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲೆಲ್ಲ ಇರುವಂಥ ನಮ್ಮ ಸ್ಲಮ್ ಮಕ್ಕಳು ಹೋಗುತ್ತಾನ ಪಾಲಕ ತಂದು ಯಾವತ್ತು ಕುಡ್ದಿದ್ರೋಗ ಇರ್ತಾರೆ ಅವರೆಲ್ಲ. ಅಂಥ ಎಷ್ಟೋ ಮಕ್ಕಳು ಅದಾವೆ. ಆದ್ರೆ ಎಲ್ಲ ಮಕ್ಕಳು ಒಂದೇ ಸಮ ಹಾಕೊಂಡು ಸರ್ ಹೆಗಲಿ ಜೋತ್ ಬಿದ್ದಿರ್ತಾವೆ ಮಕ್ಕಳು. ಆ ರೀತಿ ಮಕ್ಕಳ ಜೊತೆ ಸರ್ ಬಿಹೇವ್ ಅದ. ಓಕೆ, ಥ್ಯಾಂಕ್ ಯು. ನಾನು ಮೀನಾಕ್ಷಿ ಶೋಭಾಸಪ್ಪ ಕತ್ನಹಳ್ಳಿ, KB SPS ನಂಬರ್ 39 ಯೋಗಾಪುರ. ಯಾವ ಸಬ್ಜೆಕ್ಟ್ ಕಲಿಸ್ತೀರಿ ಮೇಡಮ್? ನಂದಲ್ಲಿ ಕಲಿ 4 ವಿಷಯ: ಕನ್ನಡ, ಗಣಿತ, ಪರಿಸರ ಅಧ್ಯಯನ ಮತ್ತು ಇಂಗ್ಲೀಷ್. ಸೊ ನಿಮ್ಮ ಹೆಡ್ ಮಾಸ್ಟರ್ ಬಗ್ಗೆ ನಾವಿಲ್ಲಿ ಬಂದಿದ್ದೀವಿ. ನಿಮ್ಮ ಹೆಡ್ ಮಾಸ್ಟರ್ ಹೇಗಿದ್ದಾರೆ ಮೇಡಮ್? ಎಲ್ಲರ ಜನರಲ್ಲಿ ಆಗ ಮಕ್ಕಳಲ್ಲಿ ನಿಮ್ಮ ಸ್ಟಾಫಲ್ಲಿ ಹೇಗಿದ್ದಾರೆ ವರ್ಕೌಟ್? ಗುಡ್, ವೆರಿ ಗುಡ್. HM ಅವರು ನಮ್ಮ ಸ್ಟಾಫ್. ಆಮೇಲೆ ನಾವು HM ಒಂದೇ ನಾವು ಬೇರೆ ಬೇರೆ ಮನೆ ಇದ್ದರೂ ಒಂದೇ ಕುಟುಂಬದ ಅದೇವು. ಅವ್ರ ಕೆಲಸ, ಅವರ ಈ ಕೆಲಸದಲ್ಲಿ ಅವರ ಒಂದು ಏನಂತ ಮಹತ್ವ ಹೇಗೆ ಕೊಡ್ತಾರೆ, ಅವ್ರು ಹೇಗೆ ವರ್ಕ್ ಮಾಡ್ತಾರೆ ಬಗ್ಗೆ? ವರ್ಕ್ ಮಾಡ್ತಾರೆ ರೀ ಅವರು. ವರ್ಕ್ ಅಂತಂದ್ರೆ ಹೆಂಗೆ, ಅವರಿಗೆ ಒಂದು ಹಾಳಿ ಬಿದ್ದಿರಬಾರ್ದು, ಸ್ವಚ್ಛತೆ ಇರಬೇಕು. ಮಕ್ಕಳ ಕಣ್ತುಂಬ ಮಕ್ಕಳು ಊಟ ಮಾಡೋದು ಸರ್ ಕಣ್ತುಂಬ ನೋಡ್ತಾರೆ. ಆಮ್ಯಾಗ ಹೆಚ್ಚು ಮಕ್ಕಳ ಕಡೆ ಗಮನ ಕೊಡ್ತಾರೆ. ಆಮ್ಯಾಗ ಟೀಚರ್ಗೆ ಹೇಳ್ತಾರೆ, ನಿಮ್ಮ ನೀವು ವರ್ಕ್ನಾಗ ತನ್ಮಯ ಆಗ್ರಿ. ಆಮೇಲೆ ಅಷ್ಟು ಪೀರಿಯಡ್ ಟಚ್ ಮಾಡಿರಿ, ಮಕ್ಳಿಗೆ ಹೋಮ್ವರ್ಕ್ ಕೊಡ್ರಿ, ಏಜ್ ಅದ ದುಡೀರಿ, ಟೈಮ್ ಪಾಸ್ ಮಾಡಬೇಡ್ರಿ, ಊಟಕ್ಕೆ ಕೂತಾಗ ಪಟ್ನೆ ಹೇಳ್ರಿ ಅಂತಾರೆ ಸರ್. ಒಳ್ಳೆಯವ್ರು ಅದಾರ, ವೆರಿ ಗುಡ್ ಅದಾರ. ನಮಗೇನು ಅವರು ಒಂದು ತಂದೆ ಸರಿ ಸಮಾನ. ನಾವು ಎಲ್ಲ ಸಿಬ್ಬಂದಿ ಆಮ್ಯಾಗ HM ಒಳ್ಳೆಯ ಒಂದು ಕುಟುಂಬದಂಗೆ ಅದೇವ್ರಿ. मेरा नाम है याशीन तिकोटी। कितने साल से हैं दिल्ली में तुम्हें? मैं लगभग यहाँ 10 साल से हूँ। 10 साल से।
बाजू स्कूल में हेडमास्टर उनका काम कैसा है, कैसा काम करते हैं? हमारे जो योगापुर का जो गवर्नमेंट 39 नंबर कनाडा स्कूल जो है यहाँ की जो हेडमास्टर हैं LM मुल्ला बोल को, उनका काम जो है मुझे बहुत अच्छा लगा। जो एक साल के सफाई के वास्ते हो, जहाँ तक मैं देखता हूँ उन्होंने खुद एक हेडमास्टर हैं। हेडमास्टर रह के भी वो अगर कोई सफाई का काम रहा तो खुद करते सो मैं देखे से उनको। और अक्सर जब स्कूल छुट्टियाँ पड़ता हैं तो छुट्टियाँ पड़ने के बाद और स्कूल जब स्टार्ट होती तो बेचारे वो लगभग अब सोचते हैं कि मैं रिटायरमेंट के करीब हैं, तो इतनी उम्र होने के बाद भी उनकी जो मोटरसाइकिल है वो मोटरसाइकिल को पूरे हमारे जो योगापुर कॉलोनी में है, जो घूम को जो कन्नड़ में मकड़ी की साली कळसरी ऐसा ज़ोर ज़ोर से पुकार कर गली गली में फिर को बच्चों को स्कूल भेजो, इनके पेरेंट्स को रिक्वेस्ट करते सो काम मैं अक्सर देखूँ उनको। और जो जहाँ तक मैं समझता हूँ जो हमारी कर्नाटक सरकार जो उनको तनख्वाह दे रही, वो तनख्वाह के मुकाबले जितना उन्होंने तनख्वाह ले रही उससे दुगना वो काम कर रहे हैं। अच्छा, तो उनको देखते हुए मुझे बहुत खुशी होती, उनके काम से बहुत अच्छा लगता। तो ये मेरी दुआ है कि अगर वो रिटायरमेंट हो गए उसके बाद भी सेम उनके जैसे टीचर या स्कूल को आना। तो नाम? नाम हमजा हुसैन, जैनुद्दीन गच्चिनमाल। आप योगापुर कॉलोनी वाले? हाँ, योगापुर कॉलोनी। तो आपके हेडमास्टर के बारे में कुछ बताइए। हाँ बोलो। हेडमास्टर क्या है, सुबह फज्जा पाते 6:45 बजे से 6:30 बजे लग आते हैं सर। 6:30 बजे लग आते हैं, यहाँ घंटी मारते हैं चरौंदा को। हाँ, सब चरौंदा आते हैं और हम ही भी हमारे घर के बाजू में चाहिए, इनके स्कूल के बाजू में चाहे हमारा घर है भी, अपना सब दिखते रहता है क्या क्या है क्या क्या नहीं। और मैं पहला यहाँ का मेंबर भी हूँ, मैं देखते रहता हूँ साल का क्या क्या चले क्या क्या नहीं। काम कैसा है हेडमास्टर? ये हेडमास्टर का अच्छा है सर, काम के बारे में क्या है बहुत बारे। हाँ, फज्जा पाते जाके एक राउंड मार करते हैं योगापुर को, बच्चा पुकार लेते बोल लेते बरी अल्लाह सालिक बरी कर पुकार लेते जा खाते हैं। और तो पे एक बार थोड़ा यहाँ प्रार्थना चला ये करा तो भी प्रार्थना करे बराबर मैडम को भेज देते हैं। और कहाँ बच्चे नहीं आए तो उनको जाकर बुला ले आते हैं जाको, और बच्चा का अच्छे मंगा लेते हैं जाको, बुला ले आते हैं। अच्छा करते हैं सर काम, ये अच्छा करते हैं, वर्क अच्छा है। और तो यहाँ बच्चे अच्छा पढ़े लिखे कर बाजू स्कूलों को ये करें सर, एडमिशन करें। हम भी उम्मीद करते हैं कि ऐसे बेलौस टीचर की प्रेरणा लेकर और भी टीचर ईमानदारी से अपना कर्तव्य निभाते हुए काम करेंगे तो हमारे देश के बच्चों का भविष्य रोशन होने में कोई शक नहीं। बी न्यूज़ नेशन ऐसे टीचर्स को सलाम करता है और ऐसे टीचर को नेशनल अवार्ड मिलने की अपील भी। ಲಾಳೆಮಶಾಖ್ ಮಹಬೂಬ್ ಸಾಬ್ ಮುಲ್ಲಾ ಯಾಳವಾರ ಗ್ರಾಮದಲ್ಲಿ 5/3/61ರಂದು ಜನಿಸಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ಉನ್ನತ ಶಿಕ್ಷಣವನ್ನು RD ಪಾಟೀಲ್ ಕಾಲೇಜಿನಲ್ಲಿ ಮುಗಿಸಿ ನನಗೆ ಶಾಲೆ ಕಲಿಯಲು ಸಹಾಯ ಮಾಡಿದಂಥ SB ತಾಂಬೆ ಅವರು ಹಾಗೂ ನನ್ನ ಸೋದರರು KA ಮುಲ್ಲಾ, AK ಮುಲ್ಲಾ, MA ಮುಲ್ಲಾ, DA ಮುಲ್ಲಾ ಇವರು ನನ್ನ ಪದವಿಗೆ ಮತ್ತು ಹಾಗೂ ನೌಕರಿಗೆ ಸಹಾಯ ಮಾಡಿದವರು. ನಾನು 5/2/85ರಂದು KBS ನರ್ಸರಿ ಶಾಲೆಗೆ ಪ್ರಥಮ ಶಿಕ್ಷಕನಾಗಿ ಸೇವೆ ಪ್ರಾರಂಭಿಸಿದೆ. ಅಲ್ಲಿ ಊರಿನ 8 ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿ ಅಲ್ಲಿ 200ಕ್ಕೂ ಹೆಚ್ಚು ಆಟದ ಮೈದಾನದಲ್ಲಿ ಗಿಡಗಳನ್ನು ನೆಟ್ಟಿ ಹೆಮ್ಮೆಗೆ ಪಾತ್ರನಾದೆ. ಹಾಗೂ ಆ ಊರಿನಲ್ಲಿ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಸಂಪಾದಿಸಿ ಶಾಲೆಗೆ ಸಾಮಗ್ರಿಗಳನ್ನು ಮಾಡಿಟ್ಟೆ. ಅಲ್ಲಿ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದು 93ಕ್ಕೆ ಬೆಳಗಾನೂರು MPS ಗ್ರಾಮಕ್ಕೆ ಹೋದೆ. ಅಲ್ಲಿನೂ ಸಹ ಜನರ ಪ್ರೀತಿಗೆ ಪಾತ್ರನಾಗಿ ಸೇವೆ ಸಲ್ಲಿಸಿ ಪುನಃ ದೇವರಿಪ್ಪರಿಗೆ ಗ್ರಾಮದಲ್ಲಿ ಬಂದು 2004ರಲ್ಲಿ ಸಿಂದಗಿ ತಾಲೂಕು ಜನಮೆಚ್ಚಿದ ಶಿಕ್ಷಣ ಪ್ರಶಸ್ತಿಯನ್ನು ಕೂಡ ಗಳಿಸಿದೆ. ಆ ನಂತರ ಮುಖ್ಯ ಗುರುಗಳ ಬಡ್ತಿಗೆ ನಾನು KGS ಹಿಟ್ನಳ್ಳಿ ಶಾಲೆಗೆ ಪ್ರಮೋಷನ್ ಆಗಿ ಬಂದೆ. ಅಲ್ಲಿ ನಾನು 2007ಕ್ಕೆ ಬಂದು 8ರಲ್ಲಿ ತಾಲೂಕು ಮಟ್ಟದ ಪಂದ್ಯಾಟವನ್ನು ನನ್ನ ಶಾಲೆಗೆ ವಹಿಸಿಕೊಟ್ಟರು. ಆವಾಗ ತಾಲೂಕು ಮಟ್ಟದ ಕ್ರೀಡೆಯನ್ನು ನೋಡಿ ಅಧಿಕಾರಿಗಳು ನನ್ನನ್ನು ಜಿಲ್ಲಾ ಮಟ್ಟಕ್ಕೆ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಿದರು. ಅಲ್ಲಿಂದ 2010 ಬಿಜಾಪುರ ಸಿಟಿ ಯೋಗಾಪುರ ಕಾಲನಿಗೆ ನಾನು ಇಲ್ಲಿ ವರ್ಗಾವಣೆಯಾಗಿ ಬಂದೆ. ಇಲ್ಲಿಯೂ ಸಹ ಜನರ ಪ್ರೀತಿಗೆ ಪಾತ್ರನಾದೆ. ನನ್ನ ವೇಳೆಗೆ ಎಂದೂ ನಾನು ಅಲ್ಲಗಳೆಯಲಿಲ್ಲ. ಶಾಲಾ ವೇಳೆ ಪೂರ್ವದಲ್ಲಿ ಹಾಜರಿದ್ದು ಶಾಲಾ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಪ್ರತಿದಿನ ಮಕ್ಕಳ ಓಣೆಯಲ್ಲಿ ತಿರುಗಿ ಮಕ್ಕಳನ್ನು ಕರೆದುಕೊಂಡು ಬರುವುದರಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. 2014ರಂದು ನನಗೆ
ರಾಜ್ಯ ಸರ್ಕಾರವು ರಾಜ್ಯದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಗೌರವಿಸಿತು. ನಾನು ಅಧಿಕಾರಿಗಳಿಗೂ ಹಾಗೂ ಸರ್ಕಾರಕ್ಕೂ ನಾನು ಚಿರುಣಿಯಾಗಿದ್ದೇನೆ. ಹಾಗೂ ನನ್ನ ತಂದೆ ತಾಯಿಯಂದರಿಗೂ ಹಾಗೂ ನನ್ನ ಕಲಿಸಿದಂಥ ಗುರುಗಳಿಗೂ ನಾನು ಚಿರುಣಿಯಾಗಿದ್ದೇನೆ. ಈ ಯೋಗಾಪುರ ಗ್ರಾಮದ ಎಲ್ಲ ಜನರಿಗೂ ನಾನು ಚಿರುಣಿಯಾಗಿದ್ದೇನೆ. ಹಾಗೂ ನನ್ನ ಶಾಲೆ ಸಿಬ್ಬಂದಿಗಳಾದಂಥ SL ಜೋಶಿ, NR ಸುಲ್ತಾನ್ಪುರ್, MS ಜವಳಿ, MS ಕತ್ನಳ್ಳಿ, MS SM ಕಲಾಲ್, AS ಬಿರಾದಾರ್ ಇವರು ನನ್ನ ಸಿಬ್ಬಂದಿ ವರ್ಗದವರು. ಇವರು ಸಹ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।